ನಮಸ್ಕಾರ ಸ್ನೇಹಿತರೆ. ಈ ದಿನ ಕರ್ನಾಟಕದ ಮೊದಲುಗಳ ಬಗ್ಗೆ ತಿಳಿಯೋಣ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಕನ್ನಡ ಮತ್ತು ಕರ್ನಾಟಕದ ಮೊದಲುಗಳು ಬಹಳ ಮುಖ್ಯವಾದವುಗಳು. ಕನ್ನಡದ ಪ್ರಾಚೀನತೆ 1ನೇ ಶತಮಾನ. ಗ್ರೀಕ್ ಪ್ರಹಸನಗಳಲ್ಲಿ ದೀನ ಮತ್ತು ದಮ್ಮಾರ ಎಂಬ ಕನ್ನಡ ಪದಗಳನ್ನು ಬಳಕೆ ಮಾಡಿದರು ಅಂಥೇಳಿ ಎಂ ಗೋವಿಂದ ಪೈರವರು ಸಂಶೋಧನೆಯನ್ನು ಮಾಡ್ತಾರೆ. ಉಪಲಬ್ಧವಿರುವ ಕನ್ನಡದ ಮೊದಲ ಶಾಸನ ಕ್ರಿಸ್ತಶಕ 450ರಲ್ಲಿ ಬರೆದಂತಹ ಹಲ್ಮಿಡಿ ಶಾಸನ. ತ್ರಿಪದಿ ಛಂದಸ್ಸಿನಲ್ಲಿರುವ ಮೊದಲ ಶಾಸನ ಕ್ರಿಸ್ತಶಕ 700ರಲ್ಲಿ ರಚನೆಯಾಯಿತು ಎನ್ನಲಾದ ಕಪ್ಪೆ ಆರ್ಯಭಟನ ಶಾಸನ. ಕನ್ನಡದ ಮೊದಲ ಶಾಸ್ತ್ರ ಗ್ರಂಥ ಕವಿರಾಜ ಮಾರ್ಗ ಕ್ರಿಸ್ತಶಕ 850. ಕನ್ನಡದ ಮೊದಲ ಗದ್ಯ ಕೃತಿ ಕ್ರಿಸ್ತಶಕ 920ರಲ್ಲಿ ಬರೆಯಲಾದ ಒಡ್ಡಾರಾಧನೆ. ಕನ್ನಡದ ಆದಿಕವಿ ನಾಡೋಜ ಪಂಪ ಕ್ರಿಸ್ತಶಕ 940. ಮೊದಲ ಕಾವ್ಯ ನಾಡೋಜ ಪಂಪರಿಂದ ರಚನೆಯಾದ ಆದಿಪುರಾಣ. ಮೊದಲ ಕವಯಿತ್ರಿ ಮತ್ತು ವಚನಕಾರ್ತಿ ಅಕ್ಕ ಮಹಾದೇವಿ ಕ್ರಿಸ್ತಶಕ 1150ರಲ್ಲಿ ಇದ್ದರು. ಮೊದಲು ಅಚ್ಚಾದ ಕನ್ನಡದ ಕೃತಿ ಎ ಗ್ರಾಮರ್ ಆಫ್ ದಿ ಕರ್ನಾಟಕ ಲ್ಯಾಂಗ್ವೇಜ್ ವಿಲಿಯಂ ಕೇರಿ ಕ್ರಿಯವರು 1890ರಲ್ಲಿ ಹೊರತರ್ತಾರೆ. ಕನ್ನಡದ ಮೊದಲ ಮುಸ್ಲಿಂ ಕವಿ ಶಿಶುನಾಳ ಶರೀಫ ಸಾಹೇಬರು ಕ್ರಿಸ್ತಶಕ 1819. ಕನ್ನಡದ ಮೊದಲ ದೊರೆ ಕದಂಬ ವಂಶದ ಮಯೂರ ವರ್ಮ. ಕನ್ನಡದ ಮೊದಲ ಶಿಲ್ಪ ಬನವಾಸಿಯ ನಾಗಶಿಲ್ಪ. ಮೊದಲ ಕೆರೆ ಚಂದ್ರವಳ್ಳಿ, ಚಿತ್ರದುರ್ಗದಲ್ಲಿರುವಂತಹ ಚಂದ್ರವಳ್ಳಿ ಕೆರೆ. ಕರ್ನಾಟಕದ ಮೊದಲ ಕೋಟೆ ಬಾದಾಮಿ ಕೋಟೆ. ಕನ್ನಡದ ಮೊದಲ ನಾಟಕ ಸಿಂಗರಾಯನ ಮಿತ್ರವಿಂದ ಗೋವಿಂದ. ಕನ್ನಡದ ಮೊದಲ ದಿನಪತ್ರಿಕೆ ಸೂರ್ಯೋದಯ ಪ್ರಕಾಶಿಕ. ಕನ್ನಡದ ಮೊದಲ ರಾಷ್ಟ್ರಕವಿ ಎಂ ಗೋವಿಂದ ಪೈ. ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ. ಸಂಸ್ಥಾಪಕರು ಫಾದರ್ ಅರ್ಮನ್ ನುಗ್ಲಿಂಗ್ 1842ರಲ್ಲಿ. ಪಂಪ ಪ್ರಶಸ್ತಿ ವಿಜೇತ ಕನ್ನಡದ ಮೊದಲ ಕವಿ ಕುವೆಂಪುರವರು. ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಸರ್ ಎಂ ವಿಶ್ವೇಶ್ವರಯ್ಯನವರು. ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಮೊದಲ ಕೃತಿ ಶ್ರೀರಾಮಾಯಣ ದರ್ಶನಂ. ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಮೊದಲ ಕವಿ ಕುವೆಂಪು. ಹಾಗೆಯೇ ರಾಷ್ಟ್ರ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಚಿತ್ರ ಬೇಡರ ಕಣ್ಣಪ್ಪ, ಡಾಕ್ಟರ್ ರಾಜ್ಕುಮಾರ್ ನಟನೆಯ ಬೇಡರ ಕಣ್ಣಪ್ಪ. ರಾಷ್ಟ್ರ ಪ್ರಶಸ್ತಿ ಪಡೆದ ಮೊದಲ ಕನ್ನಡದ ಗಾಯಕ ಶಿವಮೊಗ್ಗ ಸುಬ್ಬಣ್ಣ. ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಮಹಿಳಾ ಅಧ್ಯಕ್ಷೆ ಜಯದೇವಿ ತಾಯಿ ಲಿಗಾಡೆ 1984ರಲ್ಲಿ ಇವರು ಅಧ್ಯಕ್ಷರಾಗಿರ್ತಾರೆ. ಕನ್ನಡದ ಮೊದಲ ವರ್ಣಚಿತ್ರ ಅಮರ ಶಿಲ್ಪಿ ಜಕಣಾಚಾರಿ. ಕನ್ನಡ ಕೆಲಸಕ್ಕೆ ಡಾಕ್ಟರೇಟ್ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಫರ್ಡಿನೆಂಡ್ ಕಿಟಲ್. ಕನ್ನಡ ಮತ್ತು ಇಂಗ್ಲಿಷ್ ನಿಘಂಟುವಿನ ರಚನೆಗಾಗಿ ಅವರಿಗೆ ಡಾಕ್ಟರೇಟ್ ಪ್ರಶಸ್ತಿ ಲಭಿಸುತ್ತದೆ. ಕನ್ನಡ ರಂಗಭೂಮಿಯ ಮೊದಲ ನಾಯಕ ನಟಿ ಎಲ್ಲೂಬಾಯಿ ಗುಳೇದಗುಡ್ಡ. ಕರ್ನಾಟಕದಲ್ಲಿ ತಯಾರಾದ ಮೊದಲ ಮೂಕಚಿತ್ರ ಮೃಚ್ಛಕಟಿಕ. ಹೆಚ್ಚು ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಕನ್ನಡದ ಪತ್ರಿಕೆ ಉದಯವಾಣಿ. ರಾಷ್ಟ್ರ ಪ್ರಶಸ್ತಿ ಪಡೆದ ಮೊದಲ ಯಕ್ಷಗಾನ ಕಲಾವಿದ ರಾಮಗಾಣಿಗ. ಸೋವಿಯತ್ ಲ್ಯಾಂಡ್ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಮಹಿಳೆ ಮತ್ತು ಕನ್ನಡಿಗ ಅನುಪಮಾ ನಿರಂಜನ ಮತ್ತು ಬಸವರಾಜ ಕಟ್ಟಿಮನಿ. ಕನ್ನಡದ ಮೊದಲ ನವೋದಯ ಕವಯಿತ್ರಿ ಬೆಳಗೆರೆ ಜಾನಕಮ್ಮ. ಕನ್ನಡದ ಪ್ರಥಮ ತ್ರಿಪದಿ ಶಾಸನ ಬಾದಾಮಿ ಶಾಸನ. ಕನ್ನಡದ ಪ್ರಥಮ ರಾಜವಂಶ ಕದಂಬರು. ಸ್ವಾತಂತ್ರ್ಯ ಕಹಳೆ ಊದಿದ ಭಾರತದಲ್ಲಿ ಪ್ರಥಮ ಕನ್ನಡ ಪ್ರಾಂತ್ಯ ಕಿತ್ತೂರು. ಕರ್ನಾಟಕ ಮೊದಲ ವಿಶ್ವವಿದ್ಯಾನಿಲಯ ಮೈಸೂರು ವಿಶ್ವವಿದ್ಯಾನಿಲಯ. ಭಾರತ ರತ್ನ ಪ್ರಶಸ್ತಿ ಪಡೆದ ಪ್ರಥಮ ಕನ್ನಡ ವಿಜ್ಞಾನಿ ಸರ್ ಸಿ ವಿ ರಾಮನ್. ರೈಟ್ ಸಹೋದರರಿಗಿಂತ ಇವರು 8 ವರ್ಷ ಮೊದಲೇ ಅಂದರೆ 1895ರಲ್ಲಿ ಮುಂಬಯಿಯಲ್ಲಿ 2000 ಅಡಿ ಎತ್ತರಕ್ಕೆ ವಿಮಾನ ಹಾರಿಸಿದ ಕನ್ನಡಿಗ ಯಾರಂದರೆ ಆನೇಕಲ್ ಸುಬ್ಬರಾಯ ಶಾಸ್ತ್ರಿ. ಕನ್ನಡದ ಪ್ರಥಮ ನಾಡಗೀತೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಕವಿ ಬರೆದಂಥವರು ನಾರಾಯಣ ವಿಲ್ಲುಗೋಳ. ಕನ್ನಡದ ಪ್ರಥಮ ಭಾವಗೀತೆಗಳ ಕ್ಯಾಸೆಟ್ ಅಂದರೆ ನಿತ್ಯೋತ್ಸವ. ವಿದೇಶದಲ್ಲಿ ಚಿತ್ರಿಸಿದ ಮೊದಲ ಕನ್ನಡ ಚಿತ್ರ ಸಿಂಗಾಪುರದಲ್ಲಿ ರಾಜಾ ಕುಳ್ಳ. ಕನ್ನಡದ ಪ್ರಥಮ ಚಿತ್ರ ನಿರ್ಮಾಪಕ ಎಂ ವಿ ರಾಜಮ್ಮ. ಕರ್ನಾಟಕ ಪ್ರಶಸ್ತಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಪ್ರಥಮ ಕನ್ನಡ ಚಲನಚಿತ್ರ ನಟ ಡಾಕ್ಟರ್ ರಾಜ್ಕುಮಾರ್. ಕರ್ನಾಟಕದ ಪ್ರಥಮ ಚಿತ್ರಮಂದಿರ ಪ್ಯಾರಾಮೌಂಟು. ಭಾರತ ಹಾಕಿ ತಂಡದ ಮೊದಲ ನಾಯಕರಾಗಿದ್ದ ಕನ್ನಡಿಗ ಎಂ ಪಿ ಗಣೇಶ್.
ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ಪ್ರಥಮ ಕನ್ನಡತಿ ಶಾಂತಾ ರಂಗಸ್ವಾಮಿ. ಭಾರತ ಶ್ರೀ, ಭಾರತ ಕಿಶೋರ್, ಭಾರತ ಕುಮಾರ್ ಪ್ರಶಸ್ತಿಗಳನ್ನು ಒಂದೇ ವರ್ಷದಲ್ಲಿ ಗಳಿಸಿದ ದೇಹದಾಢ್ಯ ಪಟು ಕನ್ನಡಿಗ ರೇಮಂಡ್ ಡಿಸೋಜಾ. ನಾಟ್ಯ ರಂಗಕ್ಕೆ ಸಲ್ಲಿಸಿದ ಸೇವೆಗಾಗಿ ಫಿಲಿಪೈನ್ಸ್ ಮ್ಯಾಗ್ಸೆಸೆ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ KV ಸುಬ್ಬಣ್ಣ. ಅಭಿನಯಿಸಿದ ಮೊದಲ ಚಿತ್ರಕ್ಕೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪಡೆದ ಕನ್ನಡದ ನಾಯಕ ನಟ ದಿವಂಗತ ಶಂಕರ್ನಾಗ್. ಮೊದಲ ವರ್ಣ ಚಲನಚಿತ್ರ ಸತಿ ಸುಲೋಚನಾ. ಕನ್ನಡ ಭಾಷೆಯ ಮೊದಲ ಪದ ಈಸಿಲಾ. ಉತ್ತರ ಭಾರತಕ್ಕೆ ದಂಡಯಾತ್ರೆ ಕೈಗೊಂಡ ಮೊದಲ ಕನ್ನಡದ ಅರಸ 1ನೇ ಧ್ರುವ. ರಾಷ್ಟ್ರಕೂಟರ 1ನೇ ಧ್ರುವ. ಕನ್ನಡದ ಮೊದಲ ಕಾದಂಬರಿ ಇಂದಿರಾಬಾಯಿ. ಕನ್ನಡದ ಮೊದಲುಗಳನ್ನು ಕಲಿತು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಯಶಸ್ವಿಗೊಳಿಸೋಣ. ಹೀಗೆ ಕನ್ನಡ ಭಾಷೆಯು ಅತ್ಯಂತ ಸಿರಿವಂತ ಭಾಷೆಯಾಗಿದ್ದು ಬಹಳ ಇತಿಹಾಸವನ್ನು ಹೊಂದಿರುವಂತಹ ಭಾಷೆಯಾಗಿದೆ. ಸಾಹಿತ್ಯ ರಂಗದಲ್ಲಿ, ನಾಟ್ಯ ರಂಗದಲ್ಲಿ, ಎಲ್ಲ ಕ್ಷೇತ್ರಗಳಲ್ಲೂ ಅತ್ಯಂತ ಶ್ರೇಷ್ಠ ಉನ್ನತ ಸಾಧನೆಗಳನ್ನು ಮಾಡಿದ ಸಾಹಿತಿಗಳು ನಮ್ಮಲ್ಲಿ ಇದ್ದಾರೆ. ಪರಂಪರೆಗಳನ್ನು ಹೊಂದಿದಂತಹ ಶ್ರೀಮಂತ ಭಾಷೆ ಅಂದರೆ ಅದು ನಮ್ಮ ಕನ್ನಡ ಭಾಷೆ. 49 ಅಕ್ಷರಗಳನ್ನು ಹೊಂದಿರುವಂತಹ ದೊಡ್ಡ ಭಾಷೆಯೂ ಹೌದು. ಈ ಕನ್ನಡದ ಮೊದಲುಗಳು ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಪ್ರಮುಖವಾಗಿವೆ. ಹಾಗಾಗಿ ಒಮ್ಮೆ ಆಲಿಸಿ. ಧನ್ಯವಾದಗಳು.